ಆಗಲೇಬೇಕು 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 ರಾಯಣ್ಣನ ಮೂರ್ತಿ ಆಗಲೇಬೇಕು ಸಹಿಸುವುದಿಲ್ಲ ಸಹಿಸುವುದಿಲ್ಲ ಅಗಲಿಸಬೇಡಿ 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 ಮಲತಾಯಿ ಧೋರಣೆ ಮಲತಾಯಿ ಧೋರಣೆ ಆಗ್ಲಿಕ್ಕಿಲ್ಲ. ಇಲ್ಲಿ ಎಲ್ಲ ಜನಪ್ರತಿನಿಧಿಗಳು ಸೇರಿ ಚೆನ್ನಮ್ಮನ ಒಬ್ಬಂಟಿ ಮಾಡ್ತಾ ಇದ್ದಾರೆ. ಅದು ನಮ್ಗೆ ನೋವಿದೆ. ನಾವು ಎಲ್ಲಾ ಮನವಿ ಕೊಟ್ಟಾಗ ಬರೀ ನೀವು ಮುಖ್ಯಮಂತ್ರಿ ಫಾರ್ವರ್ಡ್ ಮಾಡಿದ್ರೆ ನಾವು ದಯವಿಟ್ಟು ಮುತುವರ್ಜಿ ವಹಿಸಿ ಆ ದಿನ ಏನಾದರೂ ಜನಪ್ರತಿನಿಧಿ ಜೊತೆ ಮಾತಾಡಿ ರಾಯಣ್ಣನ ಪತ್ರಿಕೆ ಕೂಡ ಸ್ಥಾಪನೆ ಆಗಲಿ, ಭೂಮಿ ಪೂಜೆ ಆಗಲಿ ಅನ್ನೋಂಥ ನಮ್ಮ ಒತ್ತಾಯ. ತಾಯಿ ಮಗನನ್ನು ಅಗಲಿಸಬೇಡಿ 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 ಕೇಂದ್ರ ಬಸ್ ನಿಲ್ದಾಣದಲ್ಲಿ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಮಾಡಿಕೊಡ್ತೀನಿ ಅಂತೇಳಿ ನೀವಿಬ್ರು ಕುಂತ್ಕೊಂಡು ಮಾತಾಡಿ 9ನೇ ತಾರೀಕಿಗೆ ನೀವು ಅದು ಸಿದ್ದರಾಮಯ್ಯ ಬಂದಾಗ ಚೆನ್ನಮ್ಮನ ಮೂರ್ತಿ ಉದ್ಘಾಟನೆ ಆಗ್ಬೇಕು, ರಾಯಣ್ಣನ ಮೂರ್ತಿಗೆ ಶಂಕುಸ್ಥಾಪನೆ ಆಗ್ಬೇಕಂತ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ಲಿಕ್ಕೆ ಇಚ್ಛೆಪಡ್ತೀನಿ. ಕೂಡಿ ಬಿಜಾಪುರ ಜಿಲ್ಲೆ ಒಬ್ಬರೇ ಸಮಾಜದಲ್ಲ, ಎಲ್ಲಾ ಸಮಾಜ ಕೂಡಿಕೆರಿಂದ ಸಂಗೊಳ್ಳಿ ರಾಯಣ್ಣ ದೇಶ ಸೇವೆ ಮಾಡಿದವರು ಚೆನ್ನಮ್ಮ ಮತ್ತು ರಾಯಣ್ಣ. ಹಾಗಾಗಿ ಯಾಕಂದ್ರೆ ಈ ಸಂಗೊಳ್ಳಿ ರಾಯಣ್ಣ ಜೊತೆಯಲ್ಲಿ ತಗೊಂಡ್ ಮಾಡಿದ್ರೆ ಅವ್ರಿಗೆ ಒಂದು ಗೌರವ ಸಿಕ್ತಿತ್ತು ಅಂತ ಹೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಂಡು ಮಾಧ್ಯಮ ಮುಖಾಂತರ ವಿನಂತಿ. ದೇಶ ಭಕ್ತರಿಗೆ